ದಿನಾಂಕ 21-12-2025 ಭಾನುವಾರ ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆಯವರೆಗೆ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು 8ನೇ ವಾರ್ಡ್ ಎಳ್ಳೂಪುರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಮುನಿಶಂಕರ್ ಅವರು ಸ್ಪರ್ಧಿಸಲಿದ್ದು, ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ 8ನೇ ವಾರ್ಡ್ ಎಳ್ಳೂಪುರದ ಸರ್ವತೋಮುಖ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಸವಿನಯ ಪ್ರಾರ್ಥನೆ ಮಾಡಿಕೊಂಡರು. ಕಾರ್ಮಿಕರಿಗೆ, ಬಡವರಿಗೆ, ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಬರುವಂತಹ ಸೌಕರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡಬೇಕು ಎಂಬ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ದೊಡ್ಡಬಳ್ಳಾಪುರದ ಎಂಎಲ್ಎ ಧೀರಜ್ ಮುನಿರಾಜುರವರು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತಯಾಚಿಸಿ ಬಿಜೆಪಿ ಅಭ್ಯರ್ಥಿಗಳಿಗೆ ಬೆಂಬಲ ನೀಡಿದ್ದಾರೆ. ಏನು ಬಾಶೆಟ್ಟಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ತಾವು 8ನೇ ವಾರ್ಡಿಂದ ಅಭ್ಯರ್ಥಿಯಾಗಿ ಬಿಜೆಪಿ ಪಕ್ಷದಿಂದ ಕಣಕ್ಕಿಳಿದಿದ್ದೀರಾ. ಆಲ್ರೆಡಿ ಆಗಲೇ ಕ್ಯಾನ್ವಸ್ ಶುರು ಮಾಡಿದ್ದೀರಾ. ಮತದಾರರಲ್ಲಿ ಮತ ಯಾಚನೆ ಮಾಡೋಕ್ಕೆ ಅಂತ ಹೋದಾಗ ಮತಯಾಚನೆ ಮಾಡಿದಾಗ ಜನ ಒಂದು ಯಾವ ಥರ ಸ್ಪಂದನೆ ಕೊಡ್ತಾ ಇದ್ದಾರೆ ಸರ್? ಉತ್ತಮ ಸ್ಪಂದನೆ ಇದೆ. ಪರಿಚಯ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಮುನಿಶಂಕರ್ ಅಂತ. ನಾನು 8ನೇ ವಾರ್ಡ್ನ ಬಿಜೆಪಿ ಹಿಂದುಳಿದ ವರ್ಗದ ಪ್ರಭಾಗ ಎ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ನಾನು 2015-2020ರಿಂದ ನಮ್ಮ ಶ್ರೀಮತಿ ಶಿಲ್ಪಾ ಮುನಿಶಂಕರ್ ಅಂತ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿದ್ದರು. ಈ ಅವಧಿ ನನಗೆ ನಮ್ಮ ಹೈಕಮಾಂಡ್ ಆದಂಥ ನಮ್ಮ ನಾಯಕರಾದಂಥ ಜನಪ್ರಿಯ ಶಾಸಕರು ಧೀರಜ್ ಮುನಿರಾಜುರವರು ನಮಗೆ ಇದೊಂದು ಅವಕಾಶ ಕೊಟ್ಟಿದ್ದಾರೆ. ಏನು ಅಂದರೆ ನಮ್ಮ ಎಳ್ಳೂಪುರ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದೆ. ಇನ್ನು ಮುಂದೆ ಇನ್ನೂ ಆಗಬೇಕು. ನಮ್ಮನ್ನು ಇವತ್ತು ಏನು ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರೆ ನಾನು ಊರಿನ ಸರ್ವತೋಮುಖ ಅಭಿವೃದ್ಧಿ ಮಾಡೋದಕ್ಕೆ ಸ್ಪಂದಿಸ್ತೀನಿ. ಅದೇ ರೀತಿ ನಾನು ನನ್ನ ಒಂದು ಆಸೆ ಕುಂಟೆ ಕೆರೆ ಹಾಗೂ ಸ್ಮಶಾನ ಏನು ಒತ್ತುವರಿಯಾಗಿದೆ ಅದನ್ನು ತೆರವುಗೊಳಿಸಿ ಒತ್ತುವರಿಯಾಗಿರುವಂಥ ಜಾಗಗಳನ್ನ ಅದ್ಭುತ ಮಾಡಿಸಿ ಅಭಿವೃದ್ಧಿ ಪಡಿಸಬೇಕು ಅಂತ ನನಗೆ ತುಂಬ ಇದೆ. ಗ್ರಾಮ ಪಂಚಾಯಿತಿ ಅವಧಿಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀರಿ. ಅದೇ ರೀತಿ 2020ರಿಂದ 2025 ಪಟ್ಟಣ ಪಂಚಾಯಿತಿ ಘೋಷಣೆ ಆದ ನಂತರನೂ ನಾನು ನಮ್ಮ ಗ್ರಾಮಕ್ಕೆ ಏನು ಬೇಕು ಸವಲತ್ತು ತಂದಿದ್ದೀರಿ. ಇದುವರೆಗೂ 80ರಿಂದ 90 ಲಕ್ಷ ರೂಪಾಯಿ ಕಾಮಗಾರಿ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿ ಆದಮೇಲೆ 80ರಿಂದ 90 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿಸಿದ್ದೀರಿ. ಜನಪ್ರತಿನಿಧಿ ಅಲ್ಲ ಅಂದ್ರೂ ನನಗೆ ಸ್ಪಂದನೆ ಮಾಡಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ನಾನು ಕೇಳಿದಂಥ ಕಾಮಗಾರಿ ಯಾವುದೂ ನನಗೆ ಇಲ್ಲ ಅಂದಿಲ್ಲ. ಇವತ್ತು ಅಷ್ಟೇ ಒಂದು ಕೆರೆ ಕುಂಟೆ ಅಭಿವೃದ್ಧಿಗೆ 48 ಲಕ್ಷ ರೂಪಾಯಿ DPR ಮಾಡಿಸಿದ್ದೀನಿ. 48 ಲಕ್ಷ ರೂಪಾಯಿದು ನಾನು ಎಸ್ಟಿಮೇಟ್ ಅಪ್ರೂವಲ್ ಮಾಡಿಸಿ ಇದು ಟೆಂಡರು ಆಗಿದೆ. ಟೆಂಡರ್ ಪ್ರಕ್ರಿಯೆನೂ ಮುಗಿದಿದೆ. ಆ ಟೆಂಡರ್ ಪ್ರಕ್ರಿಯೆ ಇವಾಗ ಏನಾಯಿತು ಅಂದರೆ ಈ ಚುನಾವಣೆ ಘೋಷಣೆ ಆದಮೇಲೆ ಅದನ್ನು ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದ್ದಾರೆ. ಇನ್ನು ಬೇರೆ ಅಭಿವೃದ್ಧಿ ಅಂದರೆ ಈಗ ಅಜೆಕ್ಸ್ ಕಂಪ್ನಿಯವರು ನಮಗೆ ಒಂದು ಶಾಲೆ ಕಟ್ಕೊಂಡು ಕೊಟ್ಟಿದ್ದಾರೆ. ಆ ಶಾಲೆಗೆ ಕಟ್ಸೋದಕ್ಕೆ ಮೂಲ ಕಾರಣ ನಾನೇ. ಯಾಕೆ ಅಂದರೆ ಅವತ್ತು ಹೋಗಿ ಕಂಪ್ನಿ ಹತ್ರ ನಮ್ಮ ಊರು ಈ ಥರ ಇದೆ, ನಾನು ನಮ್ಮ ಅವಧಿಯಲ್ಲಿ ನಮ್ಮ ಶ್ರೀಮತಿಯವರು ಉಪಾಧ್ಯಕ್ಷರಾಗಿದ್ದಾಗ ಹೋಗಿ ಸರ್ ಈ ಥರ ಇದೆ, ನಮ್ಮ ಗ್ರಾಮಕ್ಕೆ ಏನಾದರೂ ಸಹಾಯ ಮಾಡಿ ಅಂದಾಗ ಬಂದು ಶಾಲೆ ನೋಡಿ ನಾವು ಸಂಪೂರ್ಣ ಅಭಿವೃದ್ಧಿ ಮಾಡ್ತೀರಿ, 5 ವರ್ಷ ಕಾಲ ನಾನು ದತ್ತು ತೊಗೊತೀರಿ ಅಂಥೇಳಿ ಅಜೆಕ್ಸ್ ಕಂಪ್ನಿಯವರು 5 ವರ್ಷ ನಮಗೆ ದತ್ತು ತೊಗೊಂಡಿದ್ರು. ಶಾಲೆನ ಪರಿಕ್ರಮ ಸಂಸ್ಥೆ ಅಂದ್ಬಿಟ್ಟು ಒಂದು ಅಡಾಪ್ಟ್ ಮಾಡ್ಕೊಂಡಿದ್ರು. ಆ ಸಂಸ್ಥೆಯವರು ಇಲ್ಲಿ ಒಬ್ಬ ಟೀಚರ್ನು ಕೊಟ್ಟು ಸರ್ವತೋಮುಖ ಅಭಿವೃದ್ಧಿ ಶಾಲೆ ಆಗಿದೆ. ಇವತ್ತು ಶಾಲೆ ನೋಡಿದ್ರೆ ಹೈಟೆಕ್ ಶಾಲೆ ಇದ್ದಂಗಿದೆ ನಮ್ಮೂರು. ಅದೇ ರೀತಿ ಗ್ರಾಮ ಪಂಚಾಯಿತಿ ಅವಧಿಯಲ್ಲಿ ನಮ್ಮೂರಿಗೆ ಬೇರೆ ಬೇರೆ ಕಂಪ್ನಿಗಳಿಂದ ಇವತ್ತು ಓವರ್ ಟ್ಯಾಂಕ್ ಇರ್ಬೋದು. ಯಾವ ಊರಲ್ಲೂ ಓವರ್ ಟ್ಯಾಂಕ್ 2 ಇಲ್ಲ, ನಮ್ಮೂರಲ್ಲಿ 2 ಇದೆ. ನಮ್ಮ ತಂದೆಯವರು 2005ರಿಂದ 2010 ತನಕ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದರು. 2000ರಿಂದ 2005 ತನಕ ನಮ್ಮ ದೊಡ್ಡಪ್ಪ ಅವ್ರ ಮಗ ಅಂದರೆ ನಮ್ಮ ಅಣ್ಣ ಮಧುಕುಮಾರ್ ಅಂತ ಅವರು ಮೆಂಬರ್ ಆಗಿದ್ದರು. ನಾವು ಇದು 4ನೇ ಅವಧಿ, ನಾನು ನಿಂತ್ಕೊತಾ ಇರೋದು 4ನೇ ಅವಧಿ. ಜನ ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಹೋದ ಕಡೆ ಎಲ್ಲ ಅಣ್ಣ ನೀನು ಒಂದು ಕೆಲಸ ಮಾಡಿದ್ಯಾ, ನಾವು ಯಾವತ್ತೂ ನಿಮ್ಮ ಕೈ ಬಿಡಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವು ಅಷ್ಟೇ ಊರಲ್ಲಿ ಯಾವುದೇ ಒಂದು
ಅನ್ಯತರ ಘಟನೆ ಮಾಡ್ದಿರ ಒಳ್ಳೆ ಹೆಸರು ತಗೊಂಡಿದ್ದೀರಿ. ಇವತ್ತು ಏನು ಜನ ಹೋದ ತಕ್ಷಣವೇ ಅಣ್ಣ ನೀನು ಬಂದಿದ್ದು ನಮ್ಗೆ ಸಂತೋಷ ಆಯಿತು, ನಿನಗೆ ನಾವು ಮತದಾನ ಮಾಡ್ತೀರಿ, ನೀವು ನಿಮ್ಮಂಥ ವ್ಯಕ್ತಿ ಬೇಕು ನಮ್ಗೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಜನ ಏನು 21ನೇ ತಾರೀಕು ನಮಗೆ ತೀರ್ಪು ಕೊಡ್ತಾರೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಜನರ ಮನಸ್ಸಲ್ಲಿ ನಾನು ಉಳ್ಕೊಂಡಿದ್ದೀನಿ, ಊರಿನ ಅಭಿವೃದ್ಧಿನೇ ಮಾಡಿದ್ದೀನಿ. ಮುಂದೆ 5 ವರ್ಷ ಅವಧಿ ನನಗೇನಾದರೂ ದಕ್ಸಿದ್ರೆ ಮತದಾರರು ಆ 5 ವರ್ಷ ನನ್ನ ಏನೇನು ಮಾಡಬೇಕು ಅಂತ ಕನ್ಸ್ಕೊಂಡಿದ್ದೀನೋ ಆ ಅಭಿವೃದ್ಧಿ ಎಲ್ಲ ನಾನು ಮಾಡ್ತೀನಿ. ಇವತ್ತು ಅಷ್ಟೇ ಜನಗಳಿಗೆ ಏನೋ ಹೇಳೋದು ಅಂದರೆ, ನಾನು ನಿಮ್ಮ ಅಣ್ಣ ತಮ್ಮ, ನಿಮ್ಮ ಮನೆ ಮಗನ ಥರ ನಾನಿದ್ದೀನಿ. ನೀವು ಎಲ್ಲರೂ ನಿಮ್ಮ ಮನೆ ಮಗ ಅಂದ್ಬಿಟ್ಟು ಸ್ವೀಕಾರ ಮಾಡಿ ಅಂತ ಕೇಳ್ಕೊಂತ. ಸರ್, ಏನು 19 ವಾರ್ಡ್ಗಳಲ್ಲಿ ಎಷ್ಟು ಸೀಟ್ ಗೆಲ್ಬೋದು ಅನ್ನೋದು ನಿರೀಕ್ಷೆಯಲ್ಲಿದ್ದೀರಾ ಸರ್ ತಾವು? ನಮ್ಮ ಶಾಸಕರ ಒಂದು ಅಭಿಪ್ರಾಯ, ನಾವು NDA ಆಗಬೇಕಾಯಿತು, ಕಾರಣಾಂತರದಿಂದ NDA ಆಗಿಲ್ಲ. ನಮ್ಮ ಶಾಸಕರು ಇಲ್ಲ NDAಯಿಂದ ಎಫೆಕ್ಟ್ ಆಗ್ತದೆ, ಬೇಡ NDA ಈ ಬಾರಿ ಬೇಡ ನಮಗೆ ಅಂದ್ಬಿಟ್ಟು ನಮ್ಮ ಶಾಸಕರ ಒಂದು ನಿರ್ಧಾರದಿಂದ 19ಕ್ಕೆ 19 ಸೀಟು, ನಾವು 1 ಸೀಟು ವರದನಹಳ್ಳಿಯಲ್ಲಿ 1 ಸೀಟ್ ಮಾತ್ರ JDS ಬಿಟ್ಟರೆ ಕೊಟ್ಟು 18 ಸೀಟು ನಮ್ಮ ನಾಯಕರು ಧೀರಜ್ ಮುನ್ರಾಜ್ ಅವರು ಎಲ್ಲ ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾರೆ. ಇವತ್ತು ಏನು ನಮ್ಮ ಜೊತೆಯಲ್ಲೇ ಇದ್ದಂಥ JDS ಅವರು ನಮಗೆ ಸೀಟ್ ಕೊಟ್ಟಿಲ್ಲ, ನಮಗೆ ಬಿಟ್ಕೊಂಡು ಕೊಟ್ಟಿಲ್ಲ, ನಮಗೆ ಮೋಸ ಮಾಡಿದ್ರು ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಎಲ್ಲ ಅಭ್ಯರ್ಥಿಗಳು ಗೆಲ್ಲೋ ಅಂತ ಉತ್ತಮ ಒಂದು ಕೆಲಸ ನಡೀತಾ ಇದೆ. ಸರ್, ಕೊನೆಯದಾಗಿ ವಾರ್ಡ್ 8ನ ಮತದಾರರಿಗೆ ಒಂದು ವೋಟ್ ಅಪೀಲ್ ಮಾಡ್ಕೊಳ್ಳಿ ಸರ್. ಯಳ್ಳೂಪುರ 2ರ 8ನೇ ವಾರ್ಡ್ನ ಮತದಾರ ಬಂಧುಗಳಲ್ಲಿ ವಿನಂತಿ, ಇವತ್ತು ನಿಮ್ಮ ಮನೆ ಮಗ ಮಣಿಶಂಕರ್ ನಾನು ಸ್ಪರ್ಧೆ ಮಾಡಿದ್ದೀನಿ. BJP ಕಮಲದ ಗುರುತು, ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ನೀಡಿ ಇವತ್ತು ಏನು ಗ್ರಾಮದಲ್ಲಿ ಅಭಿವೃದ್ಧಿಯಾಗಿದೆ ಅದನ್ನು ನೀವು ಕಂಡು ಮುಂದೇನು ಇದೇ ರೀತಿ ನಮ್ಮ ಮನೆ ಮಗ ಕೆಲಸ ಮಾಡ್ತಾರೆ ಅಂತ ಹೇಳ್ಕೊತ, ಎಲ್ಲ ಮತದಾರರು ದಯಮಾಡಿ 21ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5ರವರೆಗೆ ಎಲ್ಲ ಮತದಾರರು ಬಂದು ನಮ್ಮ ಚಿಹ್ನೆ ಕಮಲದ ಗುರುತಿಗೆ ಮತ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸರ್.